ರುದ್ರಗರುಡ ಪುರಾಣ ಈಗ ಆಲ್ರೆಡಿ ಚಿತ್ರದ ಟೀಸರ್ ಆಗಿರಲಿ, ಹಾಡುಗಳಾಗಿರಲಿ, ಟ್ರೇಲರ್ಗಳಾಗಿರಲಿ ಎಲ್ಲವನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಆ್ಯಂಡ್ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. 24ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಆದರೆ ನಮಗೆ ಪ್ರೀಮಿಯರ್ ಶೋ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಆಸೆ ಇತ್ತು. ಆ್ಯಂಡ್ ಅದನ್ನು ಮೈಸೂರಲ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಕಾರಣ ಅಂತ ಹುಡ್ಕೋಕೆ ಹೋದರೆ ಕಾರಣಗಳು ಅಂತ ಏನೂ ಇಲ್ಲ. ಮೇ ಬಿ ನಾನು ಕೂಡ ಮೈಸೂರಿನ ಹುಡುಗ, ನಿರ್ಮಾಪಕರು ಕೂಡ ಮೈಸೂರಿನವರೇ, ನಮ್ಮ ಹೀರೋಯಿನ್ ಕೂಡ ಮೈಸೂರಿನ ಹುಡುಗಿಯೇ. ಸೊ ಹಾಗಾಗಿ ನಮಗೆ ಪ್ರೀಮಿಯರ್ ಶೋ ಆದಾಗ ಮೊದಲ ಶೋ ಸಿನಿಮಾದು ಮೈಸೂರಲ್ಲೇ ಮಾಡೋಣ ಅಂತ ಹೇಳಿ ನಾವು ಇವತ್ತಿಗೆ ಸಂಜೆ DRC ಸಿನಿಮಾಸಲ್ಲಿ ಪ್ರೀಮಿಯರ್ ಶೋನ ಏರ್ಪಾಟ್ ಮಾಡಿದ್ದೀವಿ. ಆ್ಯಂಡ್ ನಿನ್ನೆ ಬುಕ್ ಮೈ ಶೋನಲ್ಲಿ ಚಿತ್ರದ ಟಿಕೆಟ್ಸನ್ನು ನಾವು ಓಪನ್ ಕೂಡ ಮಾಡಿದ್ವಿ ಆನ್ಲೈನ್ ಬುಕ್ಕಿಂಗಿಗೆ. ಬಹಳ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ, ಸಾಕಷ್ಟು ಟಿಕೆಟ್ಸ್ ಸೆಲ್ ಆಗಿದೆ. ಸೊ ವಿ ಆರ್ ಲುಕಿಂಗ್ ಫಾರ್ 2 ಹೌಸ್ಫುಲ್ ಶೋಸ್ ಇವತ್ತಿನ ಸಂಜೆ. ಆ್ಯಂಡ್ ಇದು ಚಿತ್ರದ ಮೊದಲ ಶೋ ಆಗಿರುತ್ತೆ. ರಾಜ್ಯಾದ್ಯಂತ 24ನೇ ತಾರೀಕು ಬಿಡುಗಡೆ ಆಗುತ್ತೆ. ಈ ಕುರಿತಾಗಿ ಮಾತಾಡೋಣ ಅಂತ ಹೇಳಿ ನಾವು ಬಂದಿದ್ದು. ಹಾಂ, ನಾನು ಎಲ್ಲರೂ ಒಮ್ಮೆ ಪರಿಚಯ ಮಾಡಿಕೊಡ್ತೀನಿ. ಪ್ರಿಯಾಂಕಾ ಕುಮಾರ್ ಅಂತ ನಮ್ಮ ಚಿತ್ರದ ನಾಯಕಿ. ಮೂಲತಃ ಮೈಸೂರಿನವರೇ, ಮೂಲತಃ ಶಿವಮೊಗ್ಗದ ಹುಡುಗಿ, ಬಟ್ ಮೈಸೂರಿನವರೇ ಇವಾಗ, ಅಂದರೆ ಮೈಸೂರಿನಲ್ಲೇ ಬೆಳೆದಿರೋದು. ಸೊ ಹಾಗಾಗಿ ಅವರು ಮೋರ್ ಆಫ್ ಅ ಮೈಸೂರಿಯನ್ ದ್ಯಾನ್ ಎನಿಥಿಂಗ್ ಎಲ್ಸ್. ಚಿತ್ರದ ನಿರ್ದೇಶಕರು ನಂದೀಶ್ ಅವರು. ನಂದೀಶ್ ಸರ್ ಅವರ 2ನೇ ಚಿತ್ರ ಇದು. ಮೊದಲನೇ ಚಿತ್ರ ಅವ್ರದ್ದು ಡಿಯರ್ ವಿಕ್ರಮ್ ಬಂದಿತ್ತು, ಅದು OTTಯಲ್ಲಿ ಬಿಡುಗಡೆ ಆಗಿತ್ತು. ಈ ಒಂದು ಸಿನಿಮಾ ಅವರ ಮೊದಲನೇ ಥಿಯೇಟ್ರಿಕಲ್ ಬಿಡುಗಡೆ ಆಗಲಿದೆ. ನಿರ್ಮಾಪಕರು ಬಂದು ಲೋಹಿತ್ ಸರ್. ಆ್ಯಕ್ಚುಲಿ ಅವರ ವೈಫ್ ಕೂಡ ಇಬ್ಬರು ಸೇರಿ ನಿರ್ಮಾಣ ಮಾಡಿರೋದು, ಅಶ್ವಿನಿ ವಿಜಯ್ ಲೋಹಿತ್ ಅವರು. ಇವರು ಆ್ಯಕ್ಚುಲಿ ಹಾಸನ ಮೈಸೂರು ಎರಡಕ್ಕೂ ಸೇರಿದವರು. ಆಕರ್ಷ್ ನಮ್ಮ ನಟರು ಆ್ಯಕ್ಚುಲಿ ಚಿತ್ರದಲ್ಲಿ ಒಂದು ಒಳ್ಳೆ ಮುಖ್ಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ಆ್ಯಂಡ್ ಚಿತ್ರದ ಕುರಿತಾಗಿ ಹೇಳಬೇಕು ಅಂತ ಹೇಳಿದ್ರೆ, ಚಿತ್ರ ಇದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ ಹೇಳ್ಬೋದು. ತುಂಬ ಸೋಷಿಯಲ್ ಡ್ರಾಮಾ ಇರುವಂಥ ಒಂದು ಚಿತ್ರ. ಸಾಕಷ್ಟು ಜಗತ್ತಿನಲ್ಲಿ ಆಗೋ ಹೋಗುಗಳು ಸಾಕಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಮೂಲವಾಗಿ ಆಧಾರಿತವಾಗಿರೋದು ಗರುಡ ಪುರಾಣದ ಮೇಲೆ. ಗರುಡ ಪುರಾಣ ನಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷೆ ಹೇಗೆ ನೀಡಬೇಕು ಸತ್ತ ನಂತರ ಏನಾಗುತ್ತೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಗರುಡ ಪುರಾಣ ಮಾತನಾಡುತ್ತೆ. ಆ ಒಂದು ಎಲಿಮೆಂಟ್ ನಮ್ಮ ಸಿನಿಮಾದಲ್ಲೂ ಕೂಡ ಇದೆ. ಸೊ ಹಾಗಾಗಿ ಚಿತ್ರದ ಟೈಟಲ್ ಬಂದು ಗರುಡ ಪುರಾಣ. ನನ್ನ ಕ್ಯಾರೆಕ್ಟರ್ ಬಂದು ರುದ್ರ ಒಬ್ಬ ವೆರಿ ಅಗ್ರೆಸಿವ್ ಪೊಲೀಸ್ ಆಫೀಸರ್ನ ಪಾತ್ರ, ಅದನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಚಿತ್ರದ ಶೀರ್ಷಿಕೆ ಬಂದು ರುದ್ರಗರುಡ ಪುರಾಣ. ಇದು ಚಿತ್ರದ ಕುರಿತಾಗಿ. ಆ್ಯಂಡ್ ಆಲ್ರೆಡಿ ಸಾಕಷ್ಟು ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದಾಗಿ ನಾವು ಕಥೆಯ ಕುರಿತಾಗಿ ಜಾಸ್ತಿ ಮಾತಾಡಿದ್ರೆ ಬಹುಶಃ ಒಂದು ಎಕ್ಸ್ಪೀರಿಯನ್ಸ್ ಮಿಸ್ ಆಗುತ್ತೆ ಅಂತ ಹೇಳಿ ನಾವು ಟೀಸರ್ ಟ್ರೇಲರ್ ನೋಡಿದ್ರು ಕೂಡ ನಿಮಗೆ ಸಾಕಷ್ಟು ಅಂಶಗಳು ಸಿನಿಮಾದಲ್ಲಿ ಏನಿದೆ ಅಂತ ಕಂಡು ಬರುತ್ತೆ. ಬಟ್ ಆದರೂ ಕೂಡ ನಿಮಗೆ ಕಥೆ ಗೇಜ್ ಮಾಡೋದಕ್ಕಾಗಲ್ಲ, ಅಥವಾ ನಾವು ಕಥೆನ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾವೇನು ಟೀಸರ್ ಟ್ರೇಲರಲ್ಲಿ ಪ್ರಾಮಿಸ್ ಮಾಡಿದ್ದೀವೋ ಅವೆಲ್ಲವೂ ಕೂಡ ನಿಮಗೆ ಸಿನಿಮಾದಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಭರವಸೆ ನೀಡ್ತೀನಿ. ಸಿನಿಮಾದ ಕುರಿತಾಗಿ ಹೆಚ್ಚಿಗೆ ನಿರ್ದೇಶಕರು ಮಾತಾಡಿದ್ರೆ ಚಂದ. ಒಮ್ಮೆ ಅವ್ರು ಮಾತಾಡಬಿಡಲಿ, ನಂತರ ನಾನು ಪ್ರಶ್ನೆಗಳನ್ನ ತೊಗೊಳ್ತೀನಿ. 2ನೇ ಚಿತ್ರ. ಇದಕ್ಕೆ ಮುಂಚೆ ಡಿಯರ್ ವಿಕ್ರಮ್ ಅಂತ ಮಾಡಿದ್ದು, ನೀನಾಸಂ ಸತೀಶು ಶ್ರದ್ಧಾ ಶ್ರೀನಾಥ್ ಎಲ್ಲ ಮಾಡಿದರು. ಅದು OTTಲಿ ರಿಲೀಸ್ ಆಗಿದೆ. ಇದು ರುದ್ರಗರುಡ ಪುರಾಣ 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಇವತ್ತು ಬೆಳಗ್ಗೆ ಬೈಕ್ ರ್ಯಾಲಿ ಮಾಡಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡೆದು ಇವತ್ತು ಸಂಜೆ 6:30ಗೆ DRCಯಿಂದ ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೈಸೂರಿಗೂ ನಮಗೂ ಒಂಥರ ತುಂಬ ಸಂಬಂಧಗಳು. ಆರ್ಟಿಸ್ಟ್ಗಳು ಮೈಸೂರವರೇ, ಪ್ಲಸ್ಸು ನಮಗೆ ಫಸ್ಟು ಶೂಟಿಂಗ್ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಬರೋದೇ ಕಂಫರ್ಟ್ ಪ್ಲೇಸ್ಗಳು ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಪೃಥ್ವಿ ಸಿನಿಮಾ ಪುನೀತ್ ರಾಜ್ಕುಮಾರ್, ನಾನು ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೆ. ಆಗ ಶೂಟ್ ಮಾಡುವಾಗ ಇಲ್ಲಿ ಪ್ರತಿಯೊಂದು ಲೊಕೇಶನ್ನು ನೋಡ್ತಾ ತುಂಬ ಖುಷಿಯಾಗಿ, ಪ್ರತಿಯೊಂದು ಯಾವುದೇ ಶೂಟಿಂಗ್ ಮಾಡಬೇಕಂದ್ರೂ
ಮೈಸೂರಿಲ್ಲದೆ ನಾವು ಮಾಡಿದ್ದೇ ಇಲ್ಲ, ಅಷ್ಟೊಂದು ಒಂದು ಸಂಬಂಧ ಇದೆ. ಸೊ ಹಂಗಾಗಿ ಮೈಸೂರಿಂದಲೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಇವತ್ತು ಮೈಸೂರಿಂದ ಶೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು ಚಿತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇದು ರುದ್ರ ಗರುಡ ಪುರಾಣ. ರುದ್ರ ಅನ್ನೋದು ರಿಷಿಯವರು ನೇಮ್ಸ್ ಆ್ಯಸ್ ಎ ಕ್ಯಾರೆಕ್ಟರ್, ಅದರಲ್ಲಿ ಇನ್ಸ್ಪೆಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಗರುಡ ಪುರಾಣ ಅನ್ನೋದು ಪುರಾಣಗಳಲ್ಲಿ ಒಂದು, ಅದರಲ್ಲಿರೋ ಕೆಲವು ಅಂಶಗಳನ್ನ ತಗೊಂಡು ರುದ್ರ ಗರುಡ ಪುರಾಣ ಅಂತೇಳಿ ಮೂವಿ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಮೈಸೂರಿನವರಾದ ಶಿವಾಜಿ ಜಾಧವ್, ಗೌತಮ್ ಮೈಸೂರು, ರಾಜ್ ಬಲ್ವಾಡಿ, ಸುಜಾತ, ಹೀಗೆ ತುಂಬ ಜನ ಆರ್ಟಿಸ್ಟ್ಗಳು ಮೈಸೂರು ಮಾಡಿದ್ದಾರೆ. ಎಲ್ಲರೂ ನೀವು ಬನ್ನಿ, ಸಂಜೆ ಎಲ್ಲರೂ ಮೀಟ್ ಆಗೋಣ, ಸಿನಿಮಾ ನೋಡಿ ಮಾತಾಡೋಣ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ ಕುಮಾರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಕುಮಾರ್. ನಾನು ಹುಟ್ಟಿದ್ದು ಶಿವಮೊಗ್ಗ, ಬಟ್ ಮೂಲತಃ ಮೈಸೂರೇನೆ ನಾನು. ಸರ್ ಹೇಳ್ದಾಗೆ ನಮ್ಮದು ಇಡೀ ಶೂಟಿಂಗ್ ಮೈಸೂರಲ್ಲೇ ನಡೆದಿದ್ದು, ಅಂದರೆ ನನ್ನ ಪಾತ್ರದ್ದು ಪೂರ ಮೈಸೂರಲ್ಲೇ ನಡೆದಿದ್ದು. ಸೊ ಅದ್ರ ಜೊತೆ ಇವತ್ತು ಪ್ರೀಮಿಯರ್ ಕೂಡ ಮೈಸೂರಿನಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದಾರೆ. ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ದಿನದಿಂದ ಕಾದಂಥ ಒಂದು ವಿಶ್ ಅಂತಲೇ ಹೇಳ್ಬೋದು. ಸೊ 24ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ. ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮೊದಲನೇದಾಗಿ ನಮಸ್ಕಾರ. ಆ್ಯಕ್ಚುಲಿ ನಾವು ಇಲ್ಲೇ ಮೈಸೂರಿನವರೇ. ರುದ್ರ ಗರುಡ ಪುರಾಣ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದೀವಿ. ನಮ್ಮದೇ ಬ್ಯಾನರಲ್ಲಿ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ಅಂತ ಮೊದಲನೇ ಚಿತ್ರ. ಇನ್ನು ಮುಂದಕ್ಕೆ 10 ಸಿನಿಮಾ ಮಾಡಬೇಕು ಅಂದ್ಕೊಂಡು ಈ ಸಂಸ್ಥೆನ ಪ್ರಾರಂಭಿಸ್ತಿದ್ವಿ. ಅದರಲ್ಲಿ ಇದು ಮೊದಲನೇ ಸಿನಿಮಾ. ಇದು ಬಹುತೇಕ ಚಿತ್ರೀಕರಣ ಎಲ್ಲ ಮೈಸೂರು ಭಾಗದಲ್ಲೇ ನಡೆದಿದೆ. ಕಲಾವಿದರು ಕೂಡ ಎಲ್ಲ ಮೈಸೂರಿನವರೇ. ಪ್ರೀಮಿಯರ್ ಶೋ ಎಲ್ಲ ಬೆಂಗಳೂರು ಅಲ್ಲೇ ಮಾಡ್ತಾರೆ, ಬಟ್ ಇಲ್ಲ, ನಾನು ಇಲ್ಲೇ ಮೈಸೂರಲ್ಲೇ ಫಸ್ಟ್ ಪ್ರೀಮಿಯರ್ ಶೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ 6:30ಗೆ DRCಲಿ ಇಟ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಿಮ್ಮ ಎಲ್ಲರದ್ದು ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಕರ್ಷ್, ನಾನು ಇದೇ ಮೊದಲನೇ ಬಾರಿ ಒಂದು ಚಲನಚಿತ್ರದಲ್ಲಿ ಭಾಗಿಯಾಗಿರೋದು. ಅದೊಂದು ಆಪರ್ಚುನಿಟಿ ಸಿಗೋಕ್ಕೆ ಕಾರಣರಾದಂಥವರು ನಂದೀಶ್ ಅಣ್ಣ ಮತ್ತು ಲೋಹಿತ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಮೈಸೂರಲ್ಲಿ ಹುಟ್ಟಿದ್ದು, ಬೆಳೆದಿದ್ದು ಹಾಸನಲ್ಲಾದ್ರೂ ಮೈಸೂರು ಆಸ್ ಆಲ್ವೇಸ್ ಇನ್ ಮೈ ಹಾರ್ಟ್. ಅದರೊಂದಿಗೆ ಇದೇ ಜನವರಿ 24ನೇ ತಾರೀಕು ನಮ್ಮ ಮೂವಿ ರುದ್ರಗರುಡ ಪುರಾಣ ಎಲ್ಲ ನಿಮ್ಮ ನಿಯರ್ಬೈ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಮನು ಅನ್ನೋ ರೋಲಲ್ಲಿ ಕಾಣಿಸ್ಕೊಳ್ತೀನಿ. ಹೆಚ್ಚಾಗಿ ನೀವು ಮೂವಿಯಲ್ಲೇ ನೋಡ್ಬೋದು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಅದರೊಂದಿಗೆ ನಾನು ರಿಷಿ ಅವ್ರ ಜೊತೆನೂ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು ಈ ಮೂವಿಲಿ ಆ್ಯಕ್ಟ್ ಮಾಡೋಕ್ಕೆ. ಅವ್ರ ಜೊತೆ ತುಂಬ ಕಲ್ತಿದ್ದೀನಿ ಅವರಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್, ಡಿಫ್ರೆನ್ಸ್ ಏನಿಲ್ಲ. ಆ್ಯಕ್ಚುಲಿ OTT ನಾವು ಅದು OTT ಡೈರೆಕ್ಟಾಗಿ ರಿಲೀಸ್ ಮಾಡಿದ ಕಾರಣ ಇತ್ತು ಆ ಟೈಮಲ್ಲಿ. ಆವಾಗ ಕರೋನಾ ಬಂತು. 2020 ನಾವು ಟೀಸರ್ ರಿಲೀಸ್ ಮಾಡಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಎಲ್ಲ ವೆಯ್ಟ್ ಮಾಡೋ ಟೈಮಲ್ಲಿ ಕರೋನಾ ಬಂತು. ಅದು 2 ವರ್ಷ ಆಯಿತು. ಆಮೇಲೆ ಯಾವುದೇ ಒಂದು ಕತೆಗಾಗಲಿ ಒಂದು ಕಂಟೆಂಟ್ಗಾಗಲಿ ಸೇಮ್ ಅಡುಗೆ ಥರನೇ, ಅದು ಬಿಸಿ ಇದ್ದಾಗ ಮಾರಿದ್ರಷ್ಟೇ, ಅದಕ್ಕೆ ತಿಂದ್ರಷ್ಟೇ ಟೇಸ್ಟ್ ಆಗಲಿ ಬೆಲೆ ಆಗಲಿ. ಸೊ ಯಾವಾಗ 2 ವರ್ಷ ಆಯಿತು, ಆಮೇಲೆ ಡಿಸೈಡ್ ಮಾಡಿ ಬೇಡ ಥಿಯೇಟ್ರಿಕಲ್ಲಿ ರಿಲೀಸ್ ಮಾಡೋದು, ಡೈರೆಕ್ಟ್ OTT ಕೊಡೋಣ ಅಂತೇಳಿ ಡೈರೆಕ್ಟ್ OTTಗೆ ರಿಲೀಸ್ ಮಾಡಿದ್ವಿ ಸಿನಿಮಾನ. ಯಾವುದು ಅಷ್ಟು ಡಿಫರೆನ್ಸ್ ಏನು ಬರಲ್ಲ. ಬಟ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ, ದೊಡ್ಡ ಮಟ್ಟದಲ್ಲಿ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಿದಾಗ ಎಲ್ಲರಿಗೂ ರೀಚ್ ಆಗುತ್ತೆ. ಯಾಕಂದರೆ ಇನ್ನೂ ನಮ್ಮ ಇದರಲ್ಲಿ ಅಷ್ಟು 100% ಯಾರು ಇನ್ನೂ OTT ನೋಡೋ ಲೆಕ್ಕಾಚಾರಕ್ಕೆ ಯಾರೂ ಹೋಗಿಲ್ಲ. ಬಟ್ ನಾವು ಚಿತ್ರರಂಗ ಉಳಿಬೇಕು, ಆಮೇಲೆ ಚಿತ್ರರಂಗನೇ ನಂಬ್ಕೊಂಡಿರೋ ತುಂಬ ಜನ ಇದ್ದಾರೆ. ಥಿಯೇಟ್ರ್ಗಳಾಗಲಿ, ಡಿಸ್ಟ್ರಿಬ್ಯೂಟರ್ಗಳಾಗಲಿ, ತುಂಬ ಒಂದು ವರ್ಗಗಳಿದೆ. ಅವರೆಲ್ಲ ಉಳಿಬೇಕಂದ್ರೆ ನಾವು ಥಿಯೇಟ್ರಿಕಲ್ ಸಿನಿಮಾನೇ ಮಾಡಬೇಕು. ಸರ್ ಇಲ್ಲ, ಆ್ಯಕ್ಚುಲಿ ಥಿಯೇಟ್ರು ಕಮ್ಮಿ ಆಗ್ತಿರ್ಬೋದು. ಆ್ಯಕ್ಚುಲಿ ನಾವು ಅದ್ರ ಬಗ್ಗೆ ಒಂದು ಜನರಲಾಗಿ ಸ್ಟಡಿ ಮಾಡಿದಾಗ
ನೀವು ಒಂದು ಬೆಂಗಳೂರು ಅಂತ ಒಂದು ಸಿಟಿ ತೊಗೊಂಡ್ರೆ, ಇವಾಗ ಮೈಸೂರೇ ತಗೊಳ್ಳಿ ಸರ್. ಮೈಸೂರಲ್ಲಿ ಫಸ್ಟ್ ಎಷ್ಟು ಥಿಯೇಟ್ರ್ ಇತ್ತು? ಒಂದು 15 ಥಿಯೇಟ್ರ್ ಇತ್ತಾ? ಇವಾಗ ಒಂದು 7-8 ಥಿಯೇಟ್ರ್ ಇರ್ಬೋದು. ಆದರೆ ಮೈಸೂರಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸ್ ಆಗಿದೆ, ಎಷ್ಟು ಶೋಗಳು ಕೊಡ್ತಾ ಇದ್ದಾರೆ ಒಂದು ದಿನಕ್ಕೆ. ನೀವು ಆ ಥರ ಆಲ್ ಓವರ್ ಕರ್ನಾಟಕ ಲೆಕ್ಕ ಹಾಕೋರೆ ಓಕೆ, ಇನ್ನು BC ಸೆಂಟ್ರ್ಗಳಲ್ಲಿ ಓಪನ್ ಆಗಿಲ್ಲ ಮಲ್ಟಿಪ್ಲೆಕ್ಸ್ಗಳು. ಆದರೆ ಇದು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಧಾರವಾಡ ಈ ಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನಾಗಿದೆ ಮಲ್ಟಿಪ್ಲೆಕ್ಸ್ಗಳು ಬಂದಿದೆ. ಈಗ ಬೆಂಗಳೂರು ಒಂದೇ ಕಡೆ 40 ಮಲ್ಟಿಪ್ಲೆಕ್ಸ್ ಇದೆ. 40 ಮಲ್ಟಿಪ್ಲೆಕ್ಸಲ್ಲಿ 8-25 ಶೋ ಆಗ್ತಾರೆ ಒಂದು ದಿನಕ್ಕೆ. ಅದಕ್ಕೂ ನೀವು ಮುಚ್ಚೋಗಿರೋ ಥಿಯೇಟ್ರಿಗೂ ಲೆಕ್ಕ ಹಾಕ್ಕೊಂಡ್ರೆ ಆಡಿಯನ್ಸ್ ಕಮ್ಮಿ ಆಗಿಲ್ಲ, ಆಡಿಯನ್ಸ್ ಇನ್ನೂ ಜಾಸ್ತಿ ಆಗಿದ್ದಾರೆ, ನೋಡ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ಏನಂದ್ರೆ ಆ ಎಕ್ಸ್ಪೀರಿಯನ್ಸು, ದೊಡ್ಡ ಸ್ಕ್ರೀನು, 1000 ಜನ 800 ಜನ ಜೊತೆ ಕುತ್ಕೊಂಡು ನೋಡೋ ಎಕ್ಸ್ಪೀರಿಯನ್ಸ್ ಕಮ್ಮಿ ಆಗ್ತಿದೆ. ಆಮೇಲೆ ಮಲ್ಟಿಪ್ಲೆಕ್ಸಲ್ಲಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನೀವು ಇವಾಗ ಸಿಂಗಲ್ ಸ್ಕ್ರೀನಿಂಗಲ್ಲಿ ಕೂತ್ಕೊಂಡು ಯಾರೋ ದೊಡ್ಡ ಹೀರೋ ಬಂದರೆ ಕುಣಿತಾರೆ, ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅಂಥದ್ದೆಲ್ಲ ಕಟ್ಟಾಗಿರ್ಬೋದು ಅಷ್ಟೇ. ಆದರೆ ನೋಡೋ ಎಕ್ಸ್ಪೀರಿಯನ್ಸು ಇದೇನು ಯಾವುದು ಕಮ್ಮಿ ಆಗಿಲ್ಲ, ಅಷ್ಟೇ ಆಡಿಯನ್ಸ್ ಇದ್ದಾರೆ. ಅಂದರೆ ಕವಲುದಾರಿಗೂ ಕವಲುದಾರಿಲಿ ನಾನು ಪ್ಲೇ ಮಾಡಿದಂಥ KS ಶ್ಯಾಮ್ಗೂ ರುದ್ರಗರುಡ ಪುರಾಣದ ರುದ್ರನ್ಗೂ ವ್ಯತ್ಯಾಸಗಳೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಐ ಥಿಂಕ್ ನಾವು ಯೂನಿಫಾರ್ಮ್ ಹಾಕಿದಾಗ, ಅದೇ ನಟ ಮತ್ತೆ ಯೂನಿಫಾರ್ಮ್ ಹಾಕಿದಾಗ ನೀವು ಆ ಸಿಮಿಲಾರಿಟೀಸ್ನ ಹೋಗ್ಲಾಡ್ಸೋದು ಬಹಳ ಕಷ್ಟ. ಅಂದರೆ ಏನೇ ಮಾಡಲಿ ಸಿಮಿಲಾರಿಟೀಸ್ ಅಂತೂ ಇದ್ದೇ ಇರುತ್ತೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ನಾನು. ಅಂದರೆ ಅದನ್ನು ಕಂಪ್ಲೀಟ್ಲಿ ತುಂಬ ವಿಭಿನ್ನವಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಬಟ್ ನಾನು ನೋಡೋದು ನಟನಾಗಿ, ಈಗ ಯೂನಿಫಾರ್ಮ್ ಹಾಕಿದರೂ ಕೂಡ ನಾಟ್ ಟು ಪೀಪಲ್ ಆರ್ ದ ಸೇಮ್. ಅಂದರೆ ಪರ್ಸ್ನಾಲಿಟಿ ವೈಸ್, ಬಿಹೇವಿಯರ್ ವೈಸ್ ವ್ಯತ್ಯಾಸಗಳಿದ್ದೇ ಇರುತ್ತೆ. ಆರ್ಗ್ಯಾನಿಕ್ ಆಗಿ ಅವರು ಒಂದು ಕಥೆನ ಹೇಳಿದಾಗ, ಯಾಕೆಂದರೆ ನಂದೀಶ್ ಸರ್ ನನ್ನ ಹತ್ರ ಕತೆ ಹೇಳಿದಾಗಲೇ ಅವರು ಆಲ್ರೆಡಿ ಒಂದು ಎಂಡ್ ಸ್ಟೋರಿ ಲೈನ್ ಇತ್ತು, ಆ್ಯಂಡ್ ಸ್ಕ್ರೀನ್ ಪ್ಲೇ ಕೂಡ ಅವ್ರು ಆಲ್ರೆಡಿ ಒಂದು ಡ್ರಾಫ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಹಾಗಿದ್ದಾಗ ಅವ್ರ ತಲೆಯಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನೋದು ಆಲ್ರೆಡಿ ಫಾರ್ಮ್ ಆಗೋಗಿತ್ತು. ಆ ಕ್ಯಾರೆಕ್ಟರ್ ಏನು ಅಂತ ನಾನು ಡಿಸ್ಕಸ್ ಮಾಡಿದಾಗ ನನಗೆ ಅದರಲ್ಲಿ ಕಂಡು ಬಂದಿದ್ದು ಕೆಲವೊಂದಿಷ್ಟು ಬಿಹೇವಿಯರ್ಸಲ್ಲಿ ವ್ಯತ್ಯಾಸಗಳು ಕಂಡು ಬಂತು. ಅಂದರೆ ಇವನಲ್ಲಿ ಅಗ್ರೆಷನ್ ಜಾಸ್ತಿ ಇದೆ, ಆಮೇಲೆ ಇವನು ದಿನ ಇದ್ದಂಗೆ ಹೇಳ್ತಾನೆ, ಆಮೇಲೆ ಸ್ವಲ್ಪ ರೆಬೆಲಿಯಸ್ ಜಾಸ್ತಿ, ಸರ್ಕಾಸಮ್ ಜಾಸ್ತಿ ಇವನಲ್ಲಿ, ಇವೆಲ್ಲ ಕಂಡು ಬಂತು ನನಗೆ. ಅದು ಕಂಡಾಗ ನನಗೆ ನಟನಲ್ಲಿ ಓಕೆ, ನಟನಾಗಿ ಓಕೆ, ಈ ಗುಣಗಳು ಬಹುಶಃ KS ಶ್ಯಾಮ್, ಕವಲುದಾರಿಯ KS ಶ್ಯಾಮಲ್ಲಿ ಇರಲಿಲ್ಲ. ಹಿ ವಾಸ್ ಮೋರ್ ಆಫ್ ಅ ನೈಸರ್ ಗೈ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ನನಗೆ ಅಲ್ಲಿ ಬಿಹೇವಿಯರ್ ವೈಸ್ ಎರಡರಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬಂತು, ಆ್ಯಂಡ್ ಅದನ್ನು ತೊಗೊಂಡು ಬರೋವಂಥ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ವ್ಯತ್ಯಾಸಗಳಿರುತ್ತೆ. ಕಥಾ ಅಂದ್ರೆ ಡೆಫಿನೆಟ್ಲಿ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಆ್ಯಂಡ್ ಟ್ರೀಟ್ಮೆಂಟ್ ವೈಸ್ ಕೂಡ ನಿರ್ದೇಶಕರು ಮತ್ತು ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಬೇರೆಯವರಾಗಿರೋದ್ರಿಂದಾಗಿ ನಿಮಗೆ ಟ್ರೀಟ್ಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಬೇರೆ ಥರ ಇರುತ್ತೆ ಈ ಒಂದು ಸಿನಿಮಾ ಆ್ಯಕ್ಚುಲಿ. ನಾವು ಈಗ ಸದ್ಯಕ್ಕೆ ಆ ಥರ ಏನಿಲ್ಲ. ನಮ್ಗೆ ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಒಂದು 100-150 ಸ್ಕ್ರೀನು ಅಂತ ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತಾಯಿದ್ದೀವಿ. ಸೊ ನಮಗೆ ಎಲ್ಲೆಲ್ಲಿ ಮಾಡಬೇಕು ಅದ್ರಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ, ಏನು ಸಮಸ್ಯೆ ಏನೇ ಆಗಿಲ್ಲ ಇವಾಗ. ನಾವು ಚಿಕ್ಕದ್ರಿಂದನೂ ಸಿನಿಮಾ ನೋಡಿ ಬೆಳೆದಂಥವ್ರು. ನಮಗೆ ಅದೊಂದೇನೋ ಒಂದು ಪ್ಯಾಷನ್ ಸಿನಿಮಾ. ನಾ ಆ್ಯಕ್ಚುಲಿ ಬೇಸಿಕಲಿ ಕ್ಲಾಸ್ 1 ಕಾಂಟ್ರಾಕ್ಟ್ರ್ ನಾನು. ಸೊ ಹಂಗೆ ಒಂದು ಜರ್ನಿ ಮಾಡ್ತಾ ಹಂಗೆ ನಿರ್ದೇಶಕರು ಇವರೆಲ್ಲ ಪರಿಚಯ ಆಗಿ ಒಂದು ಒಳ್ಳೆ ಕತೆ ಇದೆ, ಸಿನಿಮಾ ಮಾಡೋಣ ಅಂತ ಹೇಳಿದಾಗ ನನಗೆ ಇಂಪ್ರೆಸಿವ್ ಆಗಿ, ನನಗೂ ಅದರಲ್ಲಿ ಆಸಕ್ತಿ, ಮುಂಚೆಯಿಂದನೂ ಆಸಕ್ತಿ ಇತ್ತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಇದು ಮಾಡಬೇಕು ಅಂತ. ಸೊ ಅದು ಈ ಮೂಲಕ ನೆರವೇರ್ತಾ ಇದೆ. ಖಂಡಿತ. ಇಲ್ಲ ನನಗೆ ಅದು ಮುಂಚೆಯಿಂದನೂ ನಾನು ಲೈಫಲ್ಲಿ ರಿಸ್ಕ್ ತೊಗೊಂಡೇ ಬಂದಿರೋದು. ಹಂಗಾಗಿ ನನಗೆ ಇದು ಕಂಟೆಂಟ್ ಮೇಲೆ ತುಂಬ ನಂಬಿಕೆ ಇದೆ ನನಗೆ. ಸೊ ಹಂಗಾಗಿ ಆ ಥರ ಏನು ಅನ್ನಿಸ್ತಾ ಇಲ್ಲ. ಹೌದು, ರಾಯಲ್ಲು ಮತ್ತು ಫಾರೆಸ್ಟ್ ಇನ್ನೂ 2 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೌದು. ಹೌದು.
ಸರ್ ಇಲ್ಲ, ಕಾಂಪಿಟೇಷನ್ ಅಂತ ಏನಿಲ್ಲ, ಸಿನಿಮಾಗಳ್ಗೆ ಆ ಥರ ಏನು ಕಾಂಪಿಟೇಷನ್ ಇಲ್ಲ ಸರ್. ಇವಾಗ ಫ್ಲೋ ಎಲ್ಲರೂ ಈಗ ಮಲ್ಟಿಪಲ್ ಆಡಿಯನ್ಸ್, ಮಲ್ಟಿಪಲ್ ಚಾಯ್ಸ್ ಸಿಗ್ತದೆ. ಸೊ ಯಾವುದು ಯಾರಿಗೆ ಇಷ್ಟ ಆಗುತ್ತೆ ಆವಾಗ ಸಿನಿಮಾಗೆ ನೋಡೋಕೆ ಅವ್ರಿಗೂ ಒಂದು ಒಳ್ಳೆ ಚಾಯ್ಸ್ ಸಿಕ್ತಂಗೆ ಆಗುತ್ತೆ. ಹಾಂ, ಇವತ್ತು ಸರ್ ಸಂಜೆ 6:30 DRCಲಿ. ಸರ್ ಹಾಂ, ಇದು ಸರ್ ಹೇಳ್ದಂಗೆ ಇದು ಆ್ಯಕ್ಷನ್ ಕೂಡ ಇದೆ, ಮೇನ್ಲಿ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ನನ್ನ ಹೆಸರು ದಿವ್ಯಾ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೋರ್ ಗರ್ಲ್ ಥರನೇ ಒಂದು ಪಾತ್ರ. ಎಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗಿ, ಅವ್ರ ಮನೇಲಿ ಹೇಗೆ ಎಲ್ಲರ ಮನೇಲೂ ಹುಡುಗಿ ಹುಡುಕ್ತಾ ಇರ್ತಾರೋ, ಇಂಟ್ರೆಸ್ಟ್ ಇರಲ್ಲ, ಬಟ್ ಮನೆಯವ್ರ ಒತ್ತಾಯಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡ್ತಾ ಇರುವಾಗ ರುದ್ರ ಅವ್ರ ಪರಿಚಯ ಆಗುತ್ತೆ. ಅಲ್ಲಿಂದ ಸ್ಟೋರಿ ಏನಾಗುತ್ತೆ ಅನ್ನೋದು ನೀವು ಥಿಯೇಟರಲ್ಲೇ ನೋಡಬೇಕು. ನಾನು ಮೊದಲನೇದಾಗಿ ಸೀರಿಯಲ್ ಮಾಡ್ತಾಯಿದ್ದೆ. ನಾನು ಡಿಗ್ರಿ ಮಾಡುವಾಗಲೇ ಸೀರಿಯಲ್ ಮಾಡ್ತಾಯಿದ್ದೆ. ಸೀರಿಯಲಿಂದ ಮೂವಿಗೆ ತುಂಬಾ ಆಸೆ ಇತ್ತು, ತುಂಬ ವರ್ಷದಿಂದ ಮೂವಿ ಫಸ್ಟ್ ಎಂಟರ್ ಆಗಬೇಕು ಅಂತ. ಬಟ್ ಸೀರಿಯಲ್ ಸ್ಟಾರ್ಟ್ ಮಾಡಾದ್ಮೇಲೆ ಅಲ್ಲಿಂದ ನೆಟ್ವರ್ಕ್ ಬಿಲ್ಡ್ ಆಗಿ ಇವಾಗ ಮೂವೀಸಿಗೆ ಎಂಟರ್ ಆಗಿದ್ದೇನೆ. ಖಂಡಿತ ಸರ್, ಖಂಡಿತ ಎಲ್ಲರೂ ಬನ್ನಿ. ಕನ್ನಡ ಸಿನಿಮಾಗಳು ಅಂತ ಹೇಳಿದಾಗ ಮೈಸೂರು, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಹಾಸನ, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕಡೆ ಬಹಳ ಉತ್ತಮ ಪ್ರತಿಕ್ರಿಯೆಗಳು ಸಿಗ್ತವೆ ನಮಗೆ. ಸೊ ಹಾಗಾಗಿ ನಮಗೆ ಸಾಧ್ಯವಾದಷ್ಟು ಎಲ್ಲ ನಗರಗಳಿಗೂ ಹೋಗಿ ನಾವು ಭೇಟಿ ಮಾಡೋಣ ಅನ್ನೋ ಒಂದು ಆಸೆ ಇದೆ. ಸೊ ಹಾಗಾಗಿ ನಾವು ಮೈಸೂರಿಗೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ರಿಲೀಸ್ ಆದಮೇಲೆ ನಾವು ಮುಂದೆ ಹೋಗುವಂಥ ಪ್ಲ್ಯಾನ್ಗಳನ್ನ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಮೂಲಕ ಮೈಸೂರಿನ ಜನರಿಗೆ ವಿಷಯಗಳನ್ನು ತಲುಪೋದಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಬಹಳ ಧನ್ಯವಾದಗಳು. ಇನ್ನೇನಾದ್ರು ಪ್ರಶ್ನೆಗಳಿದ್ದರೆ ಹೇಳಿ.